ಎಲ್ಲ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ಇವತ್ತು ಎಲ್ಲ ಗೃಹಲಕ್ಷ್ಮಿಯರು ಏನಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಇವತ್ತು ಬೆಳಗ್ಗೆ 11:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21 ಮತ್ತು 22ನೇ ಕಂತಿನ ಹಣ ಅಂದರೆ ಟೋಟಲ್ ಆಗಿ 4,000 ಹಣ ರಿಲೀಸ್ ಆಗ್ತಾ ಇದೆ. ಆ ವಿಚಾರವನ್ನು ಕಂಪ್ಲೀಟ್ ತಿಳ್ಕೊಳ್ಳೋಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ ನಮಗೀಗಾಗಲೇ ತಿಳಿದಿದೆ. ಇನ್ನೇನಕ್ಕೆ ತಡ ಮಾಡೋಣ, ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಆದಷ್ಟು ಮಂದಿಗೆ ಈ ವಿಷಯವನ್ನು ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಆಗ ಮಾತ್ರ ನಿಮಗೆ ಈ ವಿಡಿಯೋದ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಯುತ್ತೆ. ಈಗ ತಡ ಮಾಡೋದು ಬೇಡ, ಮೇನ್ ವಿಚಾರಕ್ಕೆ ಬರೋಣ. ಇವತ್ತು ಬೆಳಗ್ಗೆ 11:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21 ಮತ್ತು 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನಿಮಗೆಲ್ಲರೂ ಕೇಳ್ತಾ ಇರೋವಂಥದ್ದು ನಿಜ. ಇಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿರೋ ಹಾಗೆ 15 ಜಿಲ್ಲೆಗಳಿಗೆ ಈ ಹಣ ರಿಲೀಸ್ ಆಗ್ತಾ ಇದೆ. ಅಂದರೆ 11:30 3 ಗಂಟೆವರೆಗೂ 15 ಜಿಲ್ಲೆಗಳಿಗೆ ಈ ಹಣವನ್ನು ರಿಲೀಸ್ ಮಾಡ್ತಾರೆ. 3 ಗಂಟೆಯಿಂದ 6 o'clockವರೆಗೂ ಮಿಕ್ಕಿದ ಜಿಲ್ಲೆಗಳಿಗೆ ಈ ಹಣವನ್ನು ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂದರೆ ಆ ಹಣವನ್ನು ಭಾನುವಾರದಂದು ರಿಲೀಸ್ ಮಾಡ್ತಾರೆ. ಮಿಕ್ಕಿದ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿಲ್ವೋ ಆ ಹಣವನ್ನು ಭಾನುವಾರದವರೆಗೂ ರಿಲೀಸ್ ಮಾಡ್ತಾರೆ. ಅದು ಯಾಕೆ ಆ ಥರ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈಗ 21 ಮತ್ತು 22ನೇ ಕಂತಿನ ಹಣ ಅಂದರೆ 21ನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ರಿ. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಒಂದೇ ಸರಿ ಬಂಪರ್ ಲಾಟ್ರಿ ಅನ್ನೋ ಥರ 21ನೇ ಕಂತಿನ ಹಣ ಲೇಟ್ ಆಗ್ತಿದೆ. ಹೌದು, ಆದರೆ ನಿಮಗೆಲ್ಲ ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. 21ನೇ ಕಂತಿನ ಹಣದ ಜೊತೆಗೆ 22ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತೀನಿ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟರು. ಆ ಮಾತಿನಂತೆ ಇವತ್ತು ಬೆಳಗ್ಗೆ 11:30 ಎಲ್ಲ ಗೃಹಲಕ್ಷ್ಮಿಯರಿಗೂ ಈ 21 ಮತ್ತು 22ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ನೀವಂತೂ ಕೇಳ್ತಾ ಇರುವಂಥ ಸುದ್ದಿ ಅಂತೂ ನಿಜ ಆಗಿದೆ. ಇವತ್ತು ಬೆಳಗ್ಗೆ ಯಾವುದೇ ಕಾರಣಕ್ಕೂ ಇನ್ ಕೇಸ್ ನಿಮಗೆ ತಡ ಆದರೂ ಕೂಡ ಭಾನುವಾರ ಸಂಜೆ ಅಷ್ಟರಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೂ ಈ 21ನೇ ಕಂತಿನ ಹಣ 2,000 ರೂಪಾಯಿ ಹಾಗೂ ಇದರ ಜೊತೆ 22ನೇ ಕಂತಿನ ಹಣ 2,000 ರೂಪಾಯಿ, ಟೋಟಲ್ ಆಗಿ 4,000 ರೂಪಾಯಿ ಹಣ ತಲುಪುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಖುದ್ದಾಗಿ ಈ ಅಪ್ಡೇಟನ್ನು ನೀಡಿದ್ದಾರೆ. ಹಾಗೂ CM ಸಿದ್ದರಾಮಯ್ಯರವರು ಈ ಹಣದ ವಿಚಾರವಾಗಿ ಒಂದು ದೊಡ್ಡ ಭರವಸೆಯನ್ನು ನೀಡಿದ್ದಾರೆ. ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ದೊಡ್ಡ ಭರವಸೆಯನ್ನು ನೀಡಿರೋದನ್ನು ನಾವು ಇವಾಗ ನೋಡ್ಬೋದಾಗಿದೆ. ಇವತ್ತು ಸಂಜೆ ಅಷ್ಟರಲ್ಲಿ 15 ಜಿಲ್ಲೆಗಳಿಗೆ ಈ ಹಣ ರಿಲೀಸ್ ಆಗುತ್ತೆ. ನಾಳೆ ಅಂದರೆ ಭಾನುವಾರ ಸಂಜೆ ಅಷ್ಟರಲ್ಲಿ ಮಿಕ್ಕಿದ ಎಲ್ಲ ಜಿಲ್ಲೆಗಳಿಗೂ 21, 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಸೊ ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.